ಫ್ರೀಯಾಗಿ ಸಿಕ್ರೆ ಪಾಷಾಣವಾದ್ರೂ ಬಿಡಬಾರದು ಅಂತಾರೆ. ಆದ್ರೆ ಶ್ರೀಕೃಷ್ಣ ಉಚಿತವಾಗಿ ಏನನ್ನು ಕೊಡ್ಬೇಡ ಮತ್ತು ತೆಗೆದುಕೊಳ್ಳಬೇಡ ಅಂತ ಹೇಳಿದ್ದೇಕೆ ಗೊತ್ತಾ? ಕುರುಕ್ಷೇತ್ರ ಯುದ್ಧ ಮುಗಿದ ಬಳಿಕ ಶ್ರೀಕೃಷ್ಣ ಒಮ್ಮೆ ಹಸ್ತಿನಾಪುರಕ್ಕೆ ಬರ್ತಾರೆ. ಅನ್ನದ ಗಂಜಿ ಕಾಲುವೆಯಂತೆ ಹರಿಯುವುದನ್ನ ನೋಡಿ ಅಚ್ಚರಿಯಿಂದ ಇದೇನು ಅರ್ಜುನ ಅಂತ ಕೇಳ್ತಾರೆ. ಆಗ ಅರ್ಜುನ, ಧರ್ಮರಾಯನ ಆಳ್ವಿಕೆಯಲ್ಲಿ ಯಾರೂ ಕೂಡ ಹಸಿವಿನಿಂದ ಇರಬಾರದು ಮಾಧವ, ಹಾಗಾಗಿ ನಾವು ದಿನನಿತ್ಯ 3 ಹೊತ್ತು ಅನ್ನದಾನ ಮಾಡ್ತೇವೆ ಎಂದು ಗರ್ವದಿಂದ ಹೇಳ್ತಾನೆ. ಆಗ ನಸು ನಕ್ಕ ಶ್ರೀಕೃಷ್ಣ, ನನ್ನ ಜೊತೆ ಬಾ ಎಂದು ಅರ್ಜುನನನ್ನ ಬಲಿ ಚಕ್ರವರ್ತಿ ಆಳ್ವಿಕೆಯಲ್ಲಿದ್ದ ಸೂತನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಪ್ರತಿಯೊಬ್ಬರೂ 1 ನಿಮಿಷವೂ ವಿರಾಮವಿಲ್ಲದೆ ಯಾವುದೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಒಬ್ಬರನ್ನ ಕರೆದ ಕೃಷ್ಣ, ಇಲ್ಲಿ ಉಚಿತವಾಗಿ ಊಟ ಎಲ್ಲಿ ಕೊಡ್ತಾರೆ, ಸ್ವಲ್ಪ ತೋರಿಸಿ ಅಂತಾರೆ. ಆಗ ಆ ವ್ಯಕ್ತಿ, ಸ್ವಾಮಿ, ಇಲ್ಲಿ ಅಂತಹ ಯಾವುದೇ ಸೇವೆ ಇಲ್ಲ, ನಾವೇನಿದ್ರೂ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಅದರ ಪ್ರತಿಫಲ ಪಡೆಯುತ್ತೇವೆ. ನಾವು ಉಚಿತವಾಗಿ ಏನನ್ನೂ ಕೊಟ್ಟರೂ ತೆಗೆದುಕೊಳ್ಳೋದಿಲ್ಲ, ಹಾಗಾಗಿ ನಾವು ಯಾರಿಗೂ ಜೀತದಾಳು ಅಲ್ಲ, ನಮ್ಗ್ಯಾರು ಆಜ್ಞಾಪಿಸೋದಿಲ್ಲ, ನಾವು ಯಾರ ಆಜ್ಞೆಯನ್ನು ಪಾಲಿಸುವುದೂ ಇಲ್ಲ ಅಂತಾನೆ. ಆಗ ಶ್ರೀಕೃಷ್ಣ, ನೋಡು ಅರ್ಜುನ, ಉಚಿತವಾಗಿ ಯಾರಾದ್ರೂ ಏನಾದ್ರೂ ಕೊಟ್ಟರೂ ಕೂಡ ನಾವು ಸ್ವೀಕರಿಸಬಾರದು. ಹಾಗೆ ಸ್ವೀಕರಿಸಿದರೆ ನಾವು ಅವರ ಮುಂದೆ ತಲೆ ತಗ್ಗಿಸಿದಂತೆಯೇ ಅರ್ಥ. ಒಂದು ರಾಜ್ಯ ಉದ್ಧಾರ ಆಗ್ಬೇಕು ಅಂದ್ರೆ ಉಚಿತವಾಗಿ ಏನನ್ನು ಕೊಡಬಾರದು ಅಂತಾರೆ.